ಓಂ ಭೇದ ವ್ಯಪದೇಶಾಚ್ಚ ಅನ್ಯಃ ಓಂ. ಈ ಸೂತ್ರದಲ್ಲಿ ತತ್ವಪ್ರಕಾಶಿಕಾದಲ್ಲಿ ಒಂದೆರಡು ವಾಕ್ಯಗಳು ಬಾಕಿ ಇದ್ದು, ಅತ್ರ ಲಿಂಗ ಸಮನ್ವಯ ಸಮರ್ಥನಂ ಬಹುನಾಮ ಸಮನ್ವಯ ಸಿದ್ಧಾರ್ಥಂ ಅಂತ ಒಂದು, ಮತ್ತು ಮುಂದೆ ನಾಮ ನಿರ್ಣಯೇನ ಲಿಂಗ ನಿರ್ಣಯೇಪಿ ಲಿಂಗಸ್ಯ ಸಂಗತತ್ವಾತ್ ಅಂತ ಇನ್ನೊಂದು. ಇದಿಷ್ಟು ವಾಕ್ಯಗಳನ್ನು ನಾವೀಗ ನೋಡಬೇಕು. ಟಿಪ್ಪಣಿಗಳಲ್ಲಿ 515ನೇ ಪುಟದಲ್ಲಿ ರಾಘವೇಂದ್ರ ಸ್ವಾಮಿಗಳದು ಒಂದಿಷ್ಟು ವಿವರಣೆ ಇದೆ. ಮತ್ತು ಭಾವಬೋಧದ್ದು ಕೂಡ ಅದೇ ಮಾರ್ಗದಲ್ಲಿದೆ. ಅದನ್ನೊಂದು ಮೊದಲು ನೋಡಬೇಕು. ಅಧಿಕಂ ವಿವಕ್ಷು ಉಕ್ತಮೇವ ಅನುವದತಿ. ಅತ್ರ ಲಿಂಗ ಸಮನ್ವಯ ಸಮರ್ಥನಂ ಬಹುನಾಮ ಸಮನ್ವಯ ಸಿದ್ಧಾರ್ಥಂ ಅಂತ ಈ ಮಾತಿಗೆ ಹಿನ್ನೆಲೆ ಒದಗಿಸ್ತಾರೆ ರಾಘವೇಂದ್ರ ಸ್ವಾಮಿಗಳು. ಇಲ್ಲಿ ಅಧಿಕಂ ವಿವಕ್ಷು, ಇನ್ನೂ ಹೆಚ್ಚಿನ ಅಂಶಗಳನ್ನು ಹೇಳಬೇಕಾಗಿದೆ, ಅದಕ್ಕೆ ಹಿಂದಿನ ಅರ್ಥವನ್ನೇ ಅನುವಾದ ಮಾಡ್ತಾರೆ ಅಂತ. ಇದು ಭಾವಬೋಧದಲ್ಲಿ ಮತ್ತು ಭಾವದೀಪದಲ್ಲಿ ಈ ರೀತಿಯಾಗಿದೆ. ಆದರೆ ಇದಕ್ಕಿಂತ ಸ್ಪಷ್ಟವಾಗಿ ಈ ತತ್ವ ಸುಬೋಧಿನಿ ಮತ್ತೆ ವಿವೃತ್ತಿ ಇತ್ಯಾದಿ ಮಾತುಗಳು, ಇತ್ಯಾದಿ ಟಿಪ್ಪಣಿಗಳಲ್ಲಿ ಕೇಳಿಬರ್ತದೆ. ನನು ನಾಮಪಾದೆ ಲಿಂಗ ಸಮರ್ಥನಂ ಅಸಂಗತಂ ಅಂತ ಈ ಒಂದು ಪ್ರಶ್ನೆ ಇದೆ 520ನೇ ಪುಟದಲ್ಲಿ ತತ್ವ ಸುಬೋಧಿನಿ ಟಿಪ್ಪಣಿಗಳು. ಮತ್ತೆ ವಿವೃತ್ತಿ ಮೊದಲಾದ ಟಿಪ್ಪಣಿಗಳಲ್ಲಿ ಕೂಡ ಅದೇ ಥರ ಇದೆ. ನಿಮ್ಗೆ ಯಾವ್ದು ಅನುಕೂಲ ಬೇಕೋ ಅದನ್ನು ನೋಡಬಹುದು. ನಾವೀಗ ನೋಡ್ತಿರುವುದು ನಾಮಪಾದ. ಈ ಮೊದಲನೇದ್ದು ಅಧ್ಯಾಯನೇ ಸಮನ್ವಯಾಧ್ಯಾಯ. ಆ ಸಮನ್ವಯಾಧ್ಯಾಯದಲ್ಲಿ ಮೊದಲನೇ ಪಾದ ಅನ್ನೋದು ಅನ್ಯತ್ರ ಪ್ರಸಿದ್ಧವಾದಂತಹ ನಾಮಗಳನ್ನು ಸಮನ್ವಯಿಸಿ ತೋರಿಸುವಂತಹ ಪಾದ. ಆದ್ದರಿಂದ ನಾಮಪಾದದಲ್ಲಿ ಲಿಂಗದ ಸಮನ್ವಯವನ್ನು ಯಾಕೆ ಮಾಡಿದಿರಿ ಅಂತ ಒಂದು ಪ್ರಶ್ನೆ. ಈಗ ಅಂತಸ್ಥತ್ವ ಎಂಬ ಲಿಂಗವನ್ನು ಇಟ್ಕೊಂಡು ಆ ಮೂಲಕ ಈ ಎಲ್ಲ ಶಬ್ದಗಳನ್ನು ಸಮನ್ವಯಿಸಿ ತೋರಿಸಬೇಕು ಅಂತ ನೀವು ಹೊರಟಿದ್ದೀರಿ. ಆದರೆ ಅದನ್ನ ಯಾಕೆ ಮಾಡಿದಿರಿ ಅಂತ ಪ್ರಶ್ನೆ. ಇತ್ಯತಃ ಆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಅತ್ರ ಲಿಂಗೇತಿ. ಲಿಂಗ ಸಮನ್ವಯವನ್ನು ಯಾಕೆ ಮಾಡಿದ್ದು? ಇದು ನಾಮ ಸಮನ್ವಯ ಪಾದ ಅಂತ ಅನ್ನೋದು ಹೌದು, ಆದರೂ ಈ ಥರ ಮಾಡಲಿಕ್ಕೆ ಕಾರಣ ಏನು ಅಂದರೆ, ನಾವು ಇಲ್ಲಿ ಲಿಂಗವನ್ನು ಯಾಕೆ ತೋರಿಸಿದ್ದಾರೆ? ಅತ್ರ ಅಂದರೆ ಇದು ನಾಮ ಸಮನ್ವಯ ಪಾದವಾದರೂ ಕೂಡ ಇಲ್ಲಿ ಲಿಂಗ ಸಮನ್ವಯ ಮಾಡ್ತಿರುವುದು ಯಾತಕ್ಕಾಗಿ ಅಂದರೆ, ಲಿಂಗ ಸಮನ್ವಯ ಮಾಡಿ ತೋರಿಸಿದರೆ, ಒಂದು ಲಿಂಗ ಸಮನ್ವಯ ಮಾಡಿ ತೋರಿಸಿದರೆ ಅದೇ ಥರ ಅನೇಕ ನಾಮಗಳನ್ನು ಕೂಡ ಸಮನ್ವಯ ಮಾಡಲಿಕ್ಕೆ ನಮಗೆ ಸಾಮರ್ಥ್ಯ ಬರ್ತದೆ. ಹೀಗೆ ನಾಮ ಸಮನ್ವಯ ಪಾದ ಇದಾಗಿದ್ರೂ ಕೂಡ ಲಿಂಗ ಸಮನ್ವಯವನ್ನು ಮಾಡಿ ತೋರಿಸಿರುವುದು ಬಹುನಾಮಗಳನ್ನು ಸಮನ್ವಯಿಸಿ ತೋರಿಸಲಿಕ್ಕಾಗಿ ಅಂತ ಹಿನ್ನೆಲೆ ಇದೆ. ಅದಕ್ಕಾಗಿ ವಿವೃತ್ತಿ ಟಿಪ್ಪಣಿಯಲ್ಲಿರೋದನ್ನು ಗಮನಿಸಬೇಕು. ವಿವೃತ್ತಿ ಟಿಪ್ಪಣಿಯಲ್ಲೂ ಮತ್ತು ತತ್ವ ಸುಬೋಧಿನಿ ಟಿಪ್ಪಣಿಯಲ್ಲೂ ಕೂಡ ಅದೇ ಥರ ಇದೆ. ನಾನು ನಾಮ ಪಾದೆ ಲಿಂಗ ಸಮನ್ವಯ ಕಥನಂ ಅನುಪನ್ನಂ ಇತ್ಯತಃ ಅತ್ರ ಲಿಂಗೇತಿ ಅಂತ ಟೀಕಾವಾಕ್ಯಕ್ಕೆ ಅವರು ಹಿನ್ನೆಲೆ ಕೊಟ್ಟಿದ್ದಾರೆ. ಇದರ ಮೇಲೆ ಮತ್ತೊಂದು ಪ್ರಶ್ನೆ ಬರ್ತದೆ. ಇಬ್ಬರು ಕೂಡ ಅದೇ ಥರದ ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ನಾನು ಆನಂದಮಯಾಧಿಕರಣೆ ಅನ್ನಮಯಾದಿ ಶಬ್ದಾನಾಂ ಇವ ಅತ್ರಾಪಿ ವಕ್ತವ್ಯ ಸಮನ್ವಯಾನಾಂ ಏವ ಇಂದ್ರಾದಿನಾಂನಾಂ ಸಾಕ್ಷಾತ್ ಸಮನ್ವಯ ಪ್ರತಿಪಾದ್ಯತಾಂ ಕಿಂ ಮುಕ್ತ ಪರಂಪರಾಶ್ರಯಣೇನ. ಲಿಂಗ ಸಮನ್ವಯವನ್ನು ಮೊದಲು ಮಾಡಿ ಅದರ ಮೂಲಕ ನಾಮ ಸಮನ್ವಯ ಮಾಡುವಂತಹ ಪರಂಪರಾ ಪ್ರಯತ್ನವನ್ನು ಯಾಕೆ ಮಾಡ್ತಾ ಇದ್ದೀರಿ? ನೇರವಾಗಿ ಮಾಡಬಹುದಲ್ಲ ಅಂತ ಪ್ರಶ್ನೆ. ಈ ವಕ್ತವ್ಯ ಸಮನ್ವಯಾನಾಂ ಏವ ಇಂದ್ರಾದಿನಾಂನಾಂ, ವಕ್ತವ್ಯ ಸಮನ್ವಯ ಯೇಷಾಂ ತೇ ವಕ್ತವ್ಯ ಸಮನ್ವಯ. ಯಾವ ಇಂದ್ರಾದಿನಾಮಗಳಿಗೆ ಸಮನ್ವಯವನ್ನು ತೋರಿಸಬೇಕಾಗಿದೆಯೋ ಆ ಶಬ್ದಗಳು ಅಂತ ಅರ್ಥ. ಅಂಥ ಇಂದ್ರಾದಿ ಶಬ್ದಗಳನ್ನು ಸಾಕ್ಷಾತ್ ಸಮನ್ವಯಿಸಿ ತೋರಿಸಬಹುದಲ್ಲ, ಹಾಗೆ ಪ್ರತಿಪಾದನೆ ಮಾಡಬಹುದಲ್ಲ. ಕಿಂ ಮುಕ್ತ ಪರಂಪರಾಶ್ರಯಣೇನ, ಅದನ್ನು ಬಿಟ್ಟು ಈ ಮೊದಲು ಲಿಂಗಗಳನ್ನು ಸಮನ್ವಯಿಸಿ ತೋರಿಸಿ ಅದರ ಮೂಲಕ ನಾಮವನ್ನು ಸಮನ್ವಯ ಮಾಡಬೇಕು ಅಂತ ಪಾರಂಪರಿಕವಾದ ಮಾರ್ಗವನ್ನು, ಸ್ವಲ್ಪ ದೀರ್ಘವಾದ ಮಾರ್ಗ ಇದು, ಅಡ್ಡ ಮಾರ್ಗ ಆಯಿತು, ಇದನ್ನ ಯಾಕೆ ಅನುಸರಿಸ್ತಾ ಇದ್ದೀರಿ ಅಂತ ಪ್ರಶ್ನೆ.
ನಾನು ಆನಂದಮಯಾಧಿಕರಣೆ ಅನ್ನಮಯಾದಿ ಶಬ್ದ ನಾವಿವ ಅಂತ ಅದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ. ನಾನು ಅದನ್ನು ಹೇಳಲಿಲ್ಲ ಇಲ್ಲಿ ಯಾಕೆ ಅಂತಂದ್ರೆ ಅದು ಹಿಂದೆ ಅಲ್ಲಿ ಏನು ಬಂದಿದೆ ಅನ್ನೋದನ್ನು ಮತ್ತೆ ನೆನಪು ಮಾಡ್ಕೋಬೇಕಾಗ್ತದೆ. ಆನಂದಮಯಾಧಿಕರಣದಲ್ಲಿ ಅನ್ನಮಯಾದಿ ಶಬ್ದಗಳನ್ನು ಸಮನ್ವಯಿಸಿ ತೋರಿಸಿದ್ರಲ್ಲ ನೀವು, ಅನ್ನಮಯಾದಿ ಶಬ್ದಗಳು ಭಗವಂತರನ್ನೇ ಹೇಳ್ತವೆ ಅಂತ. ಅದೇ ಥರ ಇಲ್ಲೂ ಮಾಡ್ಬೋದಿತ್ತಲ್ಲ ಅಂತ. ಅದರಿಂದ ಅದನ್ನೇನು ಹೆಚ್ಚು ನಾನು ಗಮನ ಕೊಟ್ಟಿಲ್ಲ. ಅಂತೂ ಏನೇ ಇಲ್ಲಿ ಇಂದ್ರಾದಿ ನಾಮಗಳನ್ನು ಸಮನ್ವಯಿಸಿ ತೋರಿಸಬೇಕಾಗಿದೆ. ನೇರವಾಗಿ ಸಮನ್ವಯಿಸಿ ಮಾಡಬಹುದಲ್ಲ, ಯಾಕೆ ಪರಂಪರಾ ಮಾರ್ಗದಿಂದ ಮಾಡಿದ್ದೀರಿ ಅಂತ ಒಂದು ಪ್ರಶ್ನೆ ಬರ್ತದೆ. ಅವರು ಪೂರ್ವಪಕ್ಷ ಮಾಡುವವರು ಅಥವಾ ಶಿಷ್ಯರು ಮಾಡುವಂಥ ಪ್ರಶ್ನೆ ಅದು. ಅದಕ್ಕೆ ನಾವೊಂದು ಉತ್ತರ ಹೇಳಬಹುದು. ಯದಿಚ ಅಂತ ಮುಂದೆ 522ನೇ ಟಿಪ್ಪಣಿಯಲ್ಲಿ, ವಿವೃತ್ತಿ ಟಿಪ್ಪಣಿಯಲ್ಲಿದೆ. ಅದು ತತ್ವ ಸುಬೋಧಿನಿಯಲ್ಲೂ ಕೂಡ ಇದ್ದೇ ಇದೆ. ಯದಿಚ ಸೂತ್ರಸ್ಯ ಅಲ್ಪಾಕ್ಷರತ್ವಾರ್ಥಂ, ಸೂತ್ರಗಳು ಅಲ್ಪಾಕ್ಷರವಾಗಬೇಕಾಗಿದೆ. ಇದು ಪ್ರಶ್ನೆ ವೇದವ್ಯಾಸರ ಮೇಲೆ ಅಲ್ವಾ? ವೇದವ್ಯಾಸರು ಈ ಥರ ಯಾಕೆ ಲಿಂಗ ಸಮನ್ವಯ ಮಾಡಿ ತೋರಿಸ್ತಾ ಇದ್ದಾರೆ ಅಂತ ಅವ್ರ ಮೇಲೆ ಪ್ರಶ್ನೆ. ಆದ್ದರಿಂದ ವೇದವ್ಯಾಸರಿಗೆ ಹೇಗೆ ಸೂತ್ರ ರಚನೆ ಮಾಡಬೇಕು, ಹೇಗೆ ಮಾಡಬಾರ್ದಿತ್ತು ಅಂತ ನಾವೆಲ್ಲ ಈ ಚರ್ಚೆ ನಡೆಸಿದ್ವಿ. ಸೂತ್ರಗಳು ಅಲ್ಪಾಕ್ಷರ ಆಗುವಂತೆ ನೋಡಿಕೊಳ್ಳಬೇಕಾದದ್ದು ವೇದವ್ಯಾಸರ ಜವಾಬ್ದಾರಿ ಇರ್ತದೆ. ಅದಕ್ಕಾಗಿ ಪ್ರಾಕರಣಿಕ ಲಿಂಗ ಸಮನ್ವಯೋಕ್ತ್ಯ ತತ್ ಸಮಭಿವ್ಯಾಹೃತ ಅನೇಕ ಶಬ್ದ ಸಮನ್ವಯ ಸಾಧನಾಯ ಏವಮಾಶ್ರೀಯತೆ ಇತಿ. ಪ್ರಾಕರಣಿಕ ಅಂದರೆ ಆ ಪ್ರಕರಣದಲ್ಲಿ ಬಂದಿರುವಂತಹ, ಪ್ರಾಕರಣಿಕ ಅಂತಂದ್ರೆ ಪ್ರಾಸಂಗಿಕ, ನಾವು ಚರ್ಚೆ ಮಾಡ್ತಾ ಇರುವಂತಹ ಒಂದು ಪ್ರಸಂಗದಲ್ಲಿ ಯಾವುದೋ ಒಂದು ಲಿಂಗವನ್ನು ಸಮನ್ವಯಿಸಿ ತೋರಿಸಿಬಿಟ್ರೆ ತತ್ ಸಮಭಿವ್ಯಾಹೃತ, ಅದ್ರ ಜೊತೆಗಿರುವಂತಹ ಅನೇಕ ಶಬ್ದಗಳನ್ನು ಸಮನ್ವಯ ಮಾಡಿ ತೋಡ್ಕೊಳ್ಳುವಂತಹ ಒಂದು ದಾರಿ ಶಿಷ್ಯರಿಗೆ ತೋರಿಸಿದಂತಾಗ್ತದೆ. ಈ ಮಾಡಿದ್ರಿಂದ ಸೂತ್ರಗಳು ಅಲ್ಪಾಕ್ಷರ ಅಂತ ಗೊತ್ತಾಗ್ತದೆ. ಸೂತ್ರಗಳಿಗೆ ಅಲ್ಪಾಕ್ಷರತ್ವವನ್ನು ನಾವು ವೇದವ್ಯಾಸರು ಸಾಧಿಸಲಿಕ್ಕಾಗ್ತದೆ. ಇಲ್ಲದೆ ಹೋದರೆ ಅನೇಕ ಶಬ್ದಗಳನ್ನು ಸಮನ್ವಯಿಸಿ ತೋರಿಸಲಿಕ್ಕೋಸ್ಕರ ಬೇರೆ ಬೇರೆ ಸೂತ್ರಗಳನ್ನೇ ಅವರು ರಚನೆ ಮಾಡಬೇಕಾಗ್ತದೆ. ಅಥವಾ ಒಂದೇ ಸೂತ್ರ ರಚನೆ ಮಾಡಿದರೆ ಅದರಲ್ಲಿ ಅನೇಕ ಶಬ್ದಗಳನ್ನು ಹಾಕಬೇಕಾಗ್ತದೆ. ಇದನ್ನು ತಪ್ಪಿಸಲಿಕ್ಕೋಸ್ಕರ ಒಂದು ಲಿಂಗ ಸಮನ್ವಯ ಮಾಡಿ ತೋರಿಸಿಬಿಟ್ರೆ ಅನೇಕ ಥರದ ಶಬ್ದಗಳ ಸಮನ್ವಯ ಆಗ್ತದೆ. ಅದನ್ನು ತೋರಿಸಲಿಕ್ಕೋಸ್ಕರ ಹೀಗೆ ಮಾಡಿದ್ದಾರೆ. ಇತಿ ತದಾಪಿ, ಅಲ್ಲಿ ತದಪಿ ಅಂತಿದೆ. ತದಪಿ ಅಂತಿದ್ದದನ್ನು ನೀವು ತಿದ್ಕೊಳ್ಬೇಕು. ತದಾಪಿ ಅಂತ ಹೀಗೆ ಅದನ್ನು ಮಾಡ್ಕೋಬೇಕು. ತದಾಪಿ ಅಂದರೆ ಆ ಪ್ರಕರಣದಲ್ಲೂ ಕೂಡ ತದಪಿ ಅಂತಿದ್ರು ಏನು ತಪ್ಪಲ್ಲ, ಆದರೆ ತದಾಪಿ ಅಂತಿದ್ರೆ ಅದು ಹೆಚ್ಚು ಚೆನ್ನಾಗಿರ್ತದೆ. ತತ್ವ ಸುಬೋಧಿನಿ ಟಿಪ್ಪಣಿಯಲ್ಲಿ ತದಾಪಿ ಅಂತಲೇ ಇರುವುದನ್ನೇ ಗಮನಿಸಬೇಕು. ಅದರಿಂದ ಇಲ್ಲಿ ಅದು ಮುದ್ರಣ ದೋಷ ಅಂತ ನಿಶ್ಚಿತ. ತದಾಪಿ ಆ ಒಂದು ಪಕ್ಷದಲ್ಲಿಯೂ ಕೂಡ, ಹಾಗೆ ನೀವು ಸಮಾಧಾನ ಹೇಳುವ ಪಕ್ಷದಲ್ಲಿಯೂ ಕೂಡ ತತ್ ಪ್ರಕರಣಗತ ನಾಮ್ನಃ ಏವ ಕಸ್ಯಚಿತ್ ಸಮನ್ವಯ ಪ್ರತಿಪಾದ್ಯತಾಂ ಪಾದಸಂಗತಿ ಅಪಿ ಏವಂ ಸತಿ ಸಾಕ್ಷಾತ್ ಸಿದ್ಧತಿ ಇತ್ಯತಃ. ಆ ಪ್ರಕರಣದಲ್ಲಿ ಬಂದಿರುವಂತಹ ಒಂದು ನಾಮವನ್ನು, ಯಾವುದೋ ಒಂದು ನಾಮವನ್ನು ಮಾತ್ರ ಸಮನ್ವಯಿಸಿ ತೋರಿಸಿ ನೀವು, ಅದೊಂದು ಮಾಡಿದರೆ ಸಾಕಲ್ಲ. ಈ ಥರ ಮಾಡಿದಾಗ ಪಾದ ಸಂಗತಿ, ನಾವು ಶಾಸ್ತ್ರ ಸಂಗತಿ, ಅಧ್ಯಾಯ ಸಂಗತಿ ಮತ್ತು ಪಾದ ಸಂಗತಿ ಅಂತ 3 ಹಂತಗಳನ್ನು ಪ್ರತಿಯೊಂದು ಹಂತದಲ್ಲೂ ಕೂಡ ವಿಚಾರ ಮಾಡ್ತಿರ್ತೇವೆ. ಒಟ್ಟಾರೆ ಶಾಸ್ತ್ರಕ್ಕೆ ಇರುವಂಥ, ಶಾಸ್ತ್ರದಿಂದ ಇರುವಂಥ ಸಂಗತಿ, ಆ ಒಂದು ನಿರ್ದಿಷ್ಟ ಸೂತ್ರ ಬಂದರೆ ನಿರ್ದಿಷ್ಟ ಸೂತ್ರಕ್ಕೂ ಸಮಸ್ತ ಬ್ರಹ್ಮಸೂತ್ರಗಳಿಗೂ ಏನು ಸಂಗತಿ ಅಂತನ್ನುವುದು ಒಂದು ವಿಚಾರ. ಇನ್ನೊಂದು ಅಧ್ಯಾಯ ಸಂಗತಿ, ಆ ಸೂತ್ರಕ್ಕೂ ನಿರ್ದಿಷ್ಟವಾಗಿ ನಾವು ವಿಚಾರ ಮಾಡಲಿಕ್ಕೆ ಹೊರಟಿರುವಂತಹ ಸೂತ್ರಕ್ಕೂ ಆ ಪಾದಕ್ಕೂ ಏನು ಸಂಬಂಧ ಅಂತ. ಈ ಥರ ನಾವು ವಿಚಾರ ಮಾಡ್ತಾ ಇರ್ತೇವೆ. ಪ್ರತಿಯೊಂದನ್ನು ಕೂಡ ನಮಗೆ ಇದು ಗೊತ್ತಿದೆ. ಹೀಗೆ ಶಾಸ್ತ್ರ ಸಂಗತಿ, ಅಧ್ಯಾಯ ಸಂಗತಿ, ಹಾಗೆ ಪಾದ ಸಂಗತಿ. ಯಾವ ಪಾದ ಯಾವ ನಾಮಗಳನ್ನು ಸಮನ್ವಯ ಮಾಡಿ ತೋರಿಸಲಿಕ್ಕೆ ಹೊರಟಿರ್ತದೋ ಆ ಪಾದ ಸಂಗತಿ. ಹೀಗೆ ಪಾದ ಸಂಗತಿಯನ್ನು ಕೂಡ ಇದರಿಂದ ಸಾಕ್ಷಾತ್ತಾಗಿ ತೋರಿಸಿದಂತ ಸಂಗತಿಯನ್ನು ಕೂಡ ತೋರಿಸಿದಂತಾಗ್ತದೆ. ಅದರಿಂದ ಆ ಪ್ರಕರಣದಲ್ಲಿ ಬಂದಿರುವಂತಹ ಯಾವುದೋ ಒಂದು ಶಬ್ದವನ್ನು ನೀವು ಸಮನ್ವಯ ಮಾಡಿಸಿ ತೋರಿಸಿದ್ರೆ ಸಾಕಲ್ಲ ಅಂತ ಮತ್ತೊಂದು ಪ್ರಶ್ನೆ ಬರ್ತದೆ. ಇತ್ಯತಃ ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಮತ್ತೆ ಟೀಕಾದಲ್ಲಿ ಮುಂದಿನ ವಾಕ್ಯ ಇದೆ. ನಾಮನಿರ್ಣಯೇನ ಲಿಂಗ ನಿರ್ಣಯೇಪಿ ಲಿಂಗಸ್ಯ ಸಂಗತತ್ವಾತ್ ಗ್ರಹಣಂ ಇತಿ. ಈ ಪರಂಪರಾ ಮಾರ್ಗದಿಂದ ಯಾಕೆ ಮಾಡಿದ್ರಿ ಅಂತ ಹಿಂದೆ ಬಂದಿತ್ತಲ್ಲ, ಶಬ್ದಗಳನ್ನು ನೇರವಾಗಿ ಸಮನ್ವಯಿಸಿ ತೋರಿಸಬಹುದು. ಅದಕ್ಕೆ ವೇದವಾಕ್ಯ, ಸ್ಮೃತಿವಾಕ್ಯ ಮೊದಲಾದವುಗಳನ್ನು ಉದಾಹರಣೆ ಕೊಟ್ಟು ಪರಂಪರಾ ಮಾರ್ಗ ಯಾಕೆ ಅನುಸರಣೆ ಮಾಡಿದ್ರಿ ಅಂತ ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆಗೆ ನಾಮ ನಿರ್ಣಯೇನೇ ಲಿಂಗ ನಿರ್ಣಯೇಪಿ ಅನ್ನೋ ಮಾತು
ಉತ್ತರ ಕೊಡ್ಲಿಕ್ಕೆ ಹೊರಟಿದೆ. ನಾಮಗಳನ್ನೇ ನಿರ್ಣಯ ಮಾಡಿಬಿಟ್ರೆ ಲಿಂಗವನ್ನು ತಾನಾಗಿಯೇ ನಿರ್ಣಯ ಮಾಡಿದಂತೆ ಆಗ್ತದೆ. ಅದು ಹೌದು, ಇಲ್ಲ ಅಂತಲ್ಲ, ನಿಮ್ಮ ಪ್ರಶ್ನವನ್ನು ನಾವು ತಳ್ಳಿ ಹಾಕ್ತಿಲ್ಲ. ಆದರೆ ಲಿಂಗಸ್ಯ ಸಂಗತತ್ವ ಗ್ರಹಣಂ, ಆ ಲಿಂಗ ಅಂತನ್ನುವುದು ಆ ಪ್ರಸಂಗದಲ್ಲಿ ಸಂಗತವಾಗಿದೆ. ಸಂಗತವಾಗಿರುವುದರಿಂದ ಆ ಲಿಂಗವನ್ನೇ ನಾವು ಹೇಳಬೇಕಾಯಿತು ಅಂತ ಪ್ರಶ್ನೆ ಅಂತ ನಮ್ಮ ಸಮಾಧಾನ. ಏನದು ಲಿಂಗವು ಸಂಗತ ಆಗುವುದು ಅಂದರೆ ಅದನ್ನು ಮತ್ತೆ ಮುಂದಿನ ಮಾತುಗಳಲ್ಲಿ ತಿಳಿಸ್ತಾರೆ. ಆನಂದಮಯೇ ಪ್ರತೀತಸ್ಯ ಅದೃಶ್ಯತ್ವಸ್ಯ ಅಂತಸ್ಥೆ ಶ್ರವಣೇನ ಅಂತಸ್ಥಸ್ಯ ವಿಷ್ಣು ಭಿನ್ನತ್ವೇ. ಇದು ನಾವು ಹಿಂದೆ ನೋಡಿದ್ದೀವಿ, ಮತ್ತೊಂದ್ಸರಿ ನೆನಪು ಮಾಡ್ಕೊಳ್ಬೇಕಷ್ಟೇ. ಆನಂದಮಯನಾದ ಒಂದು ತತ್ವ ಏನಿದೆ, ಆ ತತ್ವಕ್ಕೆ ಅದೃಶ್ಯತ್ವ ಅಂತ ಅನ್ನೋದು ತಿಳಿದು ಬರ್ತಾ ಇದೆ ಶ್ರುತಿಗಳಲ್ಲಿ. ಅದು ಮೊದಲು ಗೊತ್ತಾಗಿದೆ ನಮಗೆ, ಸರಿ. ಆದರೆ ಅಂತಸ್ಥವಾದಂತಹ ತತ್ವ ಯಾವುದು ಅಂತ ನಾವೀಗ ವಿಚಾರ ಮಾಡಬೇಕಾಗಿದೆ. ಅದೇ ಅದೃಶ್ಯತ್ವ ಅಂತನ್ನೋದು, ಆನಂದಮಯನಿಗೆ ಹೇಳಲ್ಪಟ್ಟಂತಹ ಅದೃಶ್ಯತ್ವ ಅಂತನ್ನೋದು ಅಂತಸ್ಥನಾದವನಿಗೂ ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈಗ ಅಂತಸ್ಥ ಯಾರು ಅಂತ ವಿಚಾರ ಮಾಡಬೇಕಾಯ್ತು. ಅಂತಸ್ಥಸ್ಯ ವಿಷ್ಣು ಭಿನ್ನತ್ವೇ, ಅಂತಸ್ಥ ವಿಷ್ಣುನೋ ವಿಷ್ಣುವಿಗಿಂತ ಭಿನ್ನನೋ ಅಂತ ಈಗ ನಮ್ಮ ಚರ್ಚೆ ಇದೆ. ಅಂತಸ್ಥನಾದವನು ವಿಷ್ಣುವಿಗಿಂತ ಭಿನ್ನ ಅಂತಾಗ್ಬಿಟ್ರೆ ಆನಂದಮಯನೂ ಕೂಡ ವಿಷ್ಣುವಿಗಿಂತ ಭಿನ್ನ ಅಂತಾಗುವ ಪ್ರಸಂಗ ಬಂದ್ಬಿಡ್ತದೆ. ಯಾಕೆಂದ್ರೆ ಈ ಅದೃಶ್ಯತ್ವ ಅಂತನ್ನೋದು ಅಂತಸ್ಥನಲ್ಲಿ ಕೇಳಿ ಬರ್ತಾ ಇದೆ, ಅದೇ ಅದೃಶ್ಯತ್ವ ಅಂತನ್ನೋದು ಆನಂದಮಯನಲ್ಲಿ ಕೇಳಿ ಬರ್ತದೆ. ಈಗ ಅಂತಸ್ಥನಾದವನು ವಿಷ್ಣುವಿಗಿಂತ ಭಿನ್ನ ಅಂತಾದ್ರೆ ಆನಂದಮಯನೂ ಕೂಡ ವಿಷ್ಣುವಿಗಿಂತ ಭಿನ್ನ ಆಗುವ ಪ್ರಸಂಗ ಬರ್ತದೆ ಅಂತ ಅಭಿಪ್ರಾಯ. ಸ್ಯಾತ್ ಇತಿ ಅವಶ್ಯಂ ಅಂತಸ್ಥಃ ಕಹ ಇತಿ ವಿಚಾರಣೀಯ. ಆದ್ದರಿಂದ ಅಂತಸ್ಥ ಯಾರು ಅಂತ ನಾವೀಗ ಮೊದಲು ವಿಚಾರಿಸಬೇಕಾಯ್ತು. ಇತಿ ಆಕ್ಷೇಪ ಸಂಗತೆ ಅಂತಸ್ಥತ್ವ ಲಿಂಗೇ ಏವ ಸದ್ಭಾವಾತ್. ಲಿಂಗೇ ಏವ ಅಂತ ಸಪ್ತಮಿ ವಿಭಕ್ತಿ ಇದರಲ್ಲಿ ಅದನ್ನು ಓದ್ಕೋಬೇಕು. ಇದಕ್ಕೆ ಆಕ್ಷೇಪ ಸಂಗತಿ ಅಂತ ಕರೀತಾರೆ. ಇಲ್ಲಿ ನಾವು ಹೇಳ್ತಿರುವಂತಹ ವಿಷಯವನ್ನ ಅಲ್ಲಿ ಆಕ್ಷೇಪಿಸಿ ತೋರಿಸ್ತಿರೋದ್ರಿಂದ ಅಂತಸ್ಥನಾದವನು ಯಾರು ಅಂತ ವಿಚಾರ ಮಾಡಬೇಕಾಯ್ತು. ಈಗ ಇದೇ ಒಂದು ಆಕ್ಷೇಪ. ಇಂಥ ಒಂದು ಆಕ್ಷೇಪ ಸಂಗತಿ ಅಂತ ಅನ್ನೋದು ಅಂತಸ್ಥತ್ವ ಎಂಬ ಲಿಂಗದಲ್ಲಿ ಇದೆ. ಈಗ ಅಂತಸ್ಥತ್ವ ಎಂಬ ಲಿಂಗಕ್ಕೆ ಸಂಬಂಧಪಟ್ಟಂತೆ ನಾವು ವಿಚಾರ ಮಾಡಬೇಕಾಯ್ತು. ಯಾಕೆಂದ್ರೆ ಅಂತಸ್ಥತ್ವ ಎಂಬ ಲಿಂಗವೇ ಅಲ್ಲಿ ಮುಖ್ಯ. ಅದು ಈ ಅಂತಸ್ಥನಲ್ಲಿ ಅದೃಶ್ಯತ್ವ ಕೇಳಿ ಬರ್ತಿರೋದ್ರಿಂದ ಆ ಅಂತಸ್ಥನಾದವನು ಯಾರೀಗ ಅಂತ ಪ್ರಶ್ನೆ. ಆದ್ರಿಂದ ಅಂತಸ್ಥತ್ವ ಎಂಬ ಲಿಂಗವೇ ನಮ್ದೀಗ ಕೇಂದ್ರ ಬಿಂದು ಆಯಿತು. ಇಂಥ ಒಂದು ಆಕ್ಷೇಪ ಸಂಗತಿ, ಇಂಥ ಒಂದು ಪ್ರಸ್ತುತತೆ ಅಂತನ್ನೋದು ಈ ಅಂತಸ್ಥತ್ವ ಎಂಬ ಲಿಂಗಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಇದೆ. ಮುಂದೆ ಎರಡು ದಂಡ ಇದೆ, ಅದು ಫುಲ್ ಸ್ಟಾಪ್ ಅನ್ನೋದನ್ನು ಸೂಚನೆ ಮಾಡ್ತದೆ. ಆದರೆ ಆ ಫುಲ್ ಸ್ಟಾಪ್ ಅನ್ನೋದನ್ನ ಅಲ್ಲಿ ತೆಗೆದುಹಾಕಿ. ಇಂದ್ರಾದಿನಾಮ್ನಿ ಚ ಅಭಾವಾತ್. ಅಂತಸ್ಥತ್ವ ಎಂಬ ಲಿಂಗಕ್ಕೆ ಮಾತ್ರ ಈ ಆಕ್ಷೇಪ ಸಂಗತಿ ಇದೆ, ಸಂಬಂಧವಿದೆ. ಆದರೆ ಇಂದ್ರಾದಿ ನಾಮಗಳಿಗೆ ಅದಿಲ್ಲ ಅಂತ ಹೇಳಬೇಕಾಗಿದೆ. ಅದರಿಂದ ನಡುವಿರುವಂತಹ ಎರಡು ದಂಡಗಳನ್ನು ತೆಗೆದುಹಾಕಿ. ಅದು ತತ್ವ ಸುಬೋಧನೆ ಟಿಪ್ಪಣಿಯಲ್ಲಿ ಕೂಡ ಹಾಗೆ ಇರೋದನ್ನು ಗಮನಿಸಬೇಕು. ಅದರಿಂದ ಅದನ್ನು ತೆಗೆದುಹಾಕಿ. ಇಂದ್ರಾದಿ ನಾಮಗಳಲ್ಲಿ ಆ ಆಕ್ಷೇಪಕ ಸಂಗತಿ ಇಲ್ಲ. ಆದ್ರಿಂದ ಅದೃಶ್ಯತ್ವೇ ಸಾಕ್ಷಾತ್ ಇಂದ್ರಾದಿ ನಾಮ ಸಮಭಿವ್ಯಾಹಾರ ಅಭಾವಾತ್. ಆದ್ರಿಂದ ಈ ಅದೃಶ್ಯತ್ವ ಅನ್ನುವಂಥ ಏನು ಲಿಂಗ ಇದೆಯಲ್ಲ, ಮೊದಲು ಬಂದಿರೋದು ಅದೃಶ್ಯತ್ವ ಲಿಂಗ, ಆಮೇಲೆ ಅಂತಸ್ಥತ್ವ ಲಿಂಗ. ಅದಕ್ಕೆ ಇಂದ್ರಾದಿ ನಾಮಗಳ ಸಂಬಂಧ ಅಂತನ್ನೋದಿಲ್ಲ. ಆದ್ರಿಂದ ಅಂತಸ್ಥತ್ವ ಲಿಂಗವನ್ನೇ ತಗೊಂಡು ಅದರ ಮೂಲಕನೇ ನಾವು ಈ ಎಲ್ಲ ನಮ್ಮ ಸೌಧವನ್ನು ಕಟ್ಟಬೇಕಾಯಿತು ಅಂತ ಹೀಗಾದರ ಅಭಿಪ್ರಾಯ. ಇದು ಸಮಭಿವ್ಯಾಹಾರ ಅಂದರೆ ಸಂಬಂಧ. ಇಂದ್ರಾದಿ ನಾಮಗಳ ಸಂಬಂಧ ಅಂತನ್ನೋದು ಆ ಅದೃಶ್ಯತ್ವ ಎಂಬ ಲಿಂಗಕ್ಕೆ ಇಲ್ಲ ಅಂತ ಹೀಗೆ ಅದನ್ನ ತಿಳ್ಕೋಬೇಕು. ಈಗ ನಾವು ಮೊದಲನೇ ಅಧ್ಯಾಯ ಸಮನ್ವಯಾಧ್ಯಾಯ ಅಂತನ್ನೋದು ಹೌದು. ಸಮನ್ವಯಾಧ್ಯಾಯದಲ್ಲಿ ಮೊದಲನೇ ಪಾದದಲ್ಲಿ ನಾಮಾತ್ಮಕ ಶಬ್ದ, ಆಮೇಲೆ ಲಿಂಗಾತ್ಮಕ ಶಬ್ದ ಅಂತ ಹೀಗೆಲ್ಲ ವಿಭಾಗನೂ ನಾವು ಮಾಡಿ ತೋರಿಸಿದ್ದೀವಿ. ಆದರೆ ಈ ಅಧ್ಯಾಯ ನಾವು ಅಧ್ಯಾಯಕ್ಕೆ ಯಾವ್ಯಾವ ಅಧ್ಯಾಯ ಹೆಸರಿಟ್ಟಿರುವುದು, ಸಮನ್ವಯಾಧ್ಯಾಯ, ಅವಿರೋಧಾಧ್ಯಾಯ, ಸಾಧನಾಧ್ಯಾಯ, ಫಲಾಧ್ಯಾಯ ಅಂತ ಹೀಗೆಲ್ಲ ಹೆಸರಿಟ್ಟಿರುವುದೇನಿದೆ, ಮುಂದೆ ಅವಿರೋಧಾಧ್ಯಾಯದಲ್ಲಿ ಅನೇಕ ಶಾಸ್ತ್ರಗಳನ್ನು ವಿಮರ್ಶೆ ಮಾಡ್ತಾರೆ. ಹಾಗಂತ ಹೇಳಿ ಮೊದಲನೇ ಅಧ್ಯಾಯದಲ್ಲಿ ಅದನ್ನು ಮಾಡಬಾರದಂತ ಏನಿಲ್ಲ. ಎರಡನೇ ಅಧ್ಯಾಯದಲ್ಲಿ ಹೆಚ್ಚು ಮಾಡ್ತಾರೆ. ಮೊದಲನೇ ಅಧ್ಯಾಯದಲ್ಲೂ ಕೂಡ ಅನೇಕ ಶಾಸ್ತ್ರಗಳನ್ನು ನಿರಾಕರಣೆ ಮಾಡಬಾರದಂತ ಏನಿಲ್ಲ. ಹಾಗೇನೆ ಮೊದಲನೇ ಅಧ್ಯಾಯದ ಮೊದಲನೇ ಪಾದ ಅಂತನ್ನೋದು ನಾಮಾತ್ಮಕ ಶಬ್ದಗಳ ಸಮನ್ವಯಕ್ಕಾಗಿ ಮೀಸಲಿದ್ರೂ ಕೂಡ
ಅಲ್ಲಿ ಯಾವುದೋ ಒಂದು ಲಿಂಗಾತ್ಮಕ ಶಬ್ದ ಬರಬಾರದು ಅಂತ ಏನಿಲ್ಲ. ಲಿಂಗಾತ್ಮಕ ಶಬ್ದಕ್ಕೆ ಸಮನ್ವಯ ಮಾಡಲಿಕ್ಕಾಗಿ ಮುಂದಿನ 2ನೇ ಪಾದ ಇದ್ರೂ ಕೂಡ ಅಲ್ಲೊಂದು ನಾಮಾತ್ಮಕ ಶಬ್ದದ ಸಮನ್ವಯ ಮಾಡುವ ಪ್ರಸಂಗ ಬರಬಾರದು ಅಂತನೂ ಇಲ್ಲ. ಆ ಒಂದು ಅಧ್ಯಾಯ, ಆ ಒಂದು ಪಾದದಲ್ಲಿ ಬಹುತೇಕ ನಾವು ಮೀಸಲಾಗಿಟ್ಟಿರುವುದು ಯಾವುದಕ್ಕೋ ಅದನ್ನ ಗಮನಿಸಿ ನಾವು ಹೆಸರಿಟ್ಟಿರ್ತೇವೆ. ಹಾಗಂತ ಹೇಳಿ ಅದರಲ್ಲಿ ವಿಷಯ ಬೇರೆ ಬರಬಾರದು ಅಂತಿಲ್ಲ, ಪ್ರಾಸಂಗಿಕವಾಗಿ ಬೇರೆ ವಿಷಯಗಳು ಬರಬಾರದು ಅಂತ ಏನಿಲ್ಲ ಅನ್ನೋದು ನಾವು ತಿಳ್ಕೋಬೇಕಾದ್ದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.